ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈ ಟಿಪ್ಸು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಉಪಯೋಗ ಆಗುತ್ತೆ ಅಂದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಚಪಾತಿ ಹಿಟ್ಟು ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಶುಗರನ್ನು ಹಾಕ್ಕೊತಿದ್ದೀನಿ. ಶುಗರ್ ಹಾಕ್ಕೊಳ್ಳೋದು ಏನಕ್ಕೆ ಅಂದ್ಕೊತಾ ಇದ್ದೀರಾ? ಶುಗರ್ ಹಾಕ್ಕೊಳ್ಳೋದು ನಾವು ಸ್ಮೂತಾಗೆ ಮೆತ್ತಗೆ ಬರಬೇಕು ಅಂದರೆ ನಾನು ಶುಗರನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಚಪಾತಿ ಜಾಸ್ತಿ ಸ್ಮೂತಾಗಿ ಬರುತ್ತೆ. ಚಿಕ್ಕ ಮಕ್ಕಳು ಮತ್ತು ಹಲ್ಲಿಲ್ದಿರೋರು ತುಂಬ ಚೆನ್ನಾಗೇ ತಿಂತಾರೆ. ಸ್ಮೂತಾಗಿರೋದ್ರಿಂದ ಅವ್ರಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಸ್ಮೂತಾಗೆ ಬರುತ್ತೆ. ಟಿಪ್ ನಂಬರ್ 2, ನಾವು ಈ ರೀತಿ ಬಾಗಿಲು ತೆಗಿಯುವಾಗ ಹಾಕೋವಾಗ ಈ ರೀತಿ ಸೌಂಡ್ಸ್ ಬರ್ತಾ ಇರ್ತಲ್ಲ, ಆ ರೀತಿ ಸೌಂಡ್ಸ್ ಬರ್ದಿರ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ ಟಿಪ್ಪನ್ನು ನಿಮಗೂ ತೋರಿಸ್ತೀನಿ. ಈ ರೀತಿ ಸೌಂಡ್ಸ್ ಬರುವಾಗ ನಾವು ಏನು ಮಾಡಬೇಕಂದ್ರೆ, ನಾವು ಯೂಸ್ ಮಾಡುವಂಥ ಯಾವುದಾದ್ರೂ ಒಂದು ಸೋಪನ್ನು ತಗೊಂಡು ಈ ರೀತಿ ಮುಂದೆಗೆ ಹಿಂದೆಗೆ ಈ ರೀತಿ ಕ್ಲೀನಾಗಿ ಈ ರೀತಿ ಉಜ್ಜಬೇಕು. ಈ ರೀತಿ ಉಜ್ಜೋದ್ರಿಂದ ನಮಗೆ ಆ ಬಾಗಿಲು ಸೌಂಡ್ಸ್ ಅನ್ನೋದು ಬರೋದಿಲ್ಲ. ಮತ್ತು ಸ್ವಲ್ಪ ಲೂಸಾಗಿರುತ್ತಲ್ಲ, ಅದು ಕೂಡ ಸ್ವಲ್ಪ ಟೈಟಾಗಿ ಆಗುತ್ತೆ. ಈಸಿಯಾಗಿ ನಾವು ಬಾಗಿಲು ಹಾಕೋದು ತೆಗಿಯೋದು ಮಾಡ್ಬೋದು. ಸೌಂಡ್ಸ್ ಏನೂ ಬರೋದಿಲ್ಲ. ಈ ರೀತಿ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಟಿಪ್ ನಂಬರ್ 3, ನಾವು ಈ ರೀತಿ ಪ್ಲಾಸ್ಟರನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಪ್ಲಾಸ್ಟರ್ ಯೂಸ್ ಮಾಡಿದ್ಮೇಲೆ ಎಲ್ಲಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಹುಡುಕ್ತಾ ಇರಬೇಕಾಗುತ್ತೆ. ಟೈಮ್ ಕೂಡ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ. ಆ ರೀತಿ ವೇಸ್ಟ್ ಆಗದಿರ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಪ್ಲಾಸ್ಟರನ್ನು ಓಪನ್ ಮಾಡಿ, ನಾನಿಲ್ಲಿ ಟೂತ್ ಪಿಕ್ ಆಗಿರ್ಬೋದು, ಇಲ್ಲಾಂದರೆ ಏನಾದರೂ ಒಂದು ಸ್ಟಿಕ್ ಆಗಿರ್ಬೋದು, ಈ ರೀತಿ ಚಿಕ್ಕದು ಏನಾದರೂ ಒಂದು ಸೇಫ್ಟಿ ಪಿನ್ ಆಗಿರ್ಬೋದು, ಈ ರೀತಿ ಒಂದು ನಾವು ಆ ಪ್ಲಾಸ್ಟರ್ ಒಳಗಡೆ ಇಡೋದ್ರಿಂದ ನಮಗೆ ಈಸಿಯಾಗಿ ಆ ಪ್ಲಾಸ್ಟರ್ ಎಂಡ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಟಿಪ್ ನಂಬರ್ 4, ನಾನು ಒಂದು ಬೌಲನ್ನು ತಗೊಂಡಿದ್ದೀನಿ. ಅದರಲ್ಲಿ ಒಂದು ಟ್ಯಾಬ್ಲೆಟ್, ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟನ್ನು ಹಾಕ್ಕೊತಾ ಇದ್ದೀನಿ. ಆ ಟ್ಯಾಬ್ಲೆಟ್ ಜೊತೆಗೆ ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ನಾವು ಯೂಸ್ ಮಾಡುವಂಥ ಶಾಂಪೂ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಇದನ್ನು ತಗೊಂಡು ನಾನು ಫ್ರಿಡ್ಜ್ ಮೇಲೆ, ಕೌಂಟರ್ ಟಾಪ್ ಮೇಲೆ, ಟೇಬಲ್ಸ್ ಮೇಲೆ ಮತ್ತು ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಆ ನೀರನ್ನು ತಗೊಂಡು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ನಮಗೆ ಫ್ರಿಡ್ಜು ಇವೆಲ್ಲ ಶೈನಿಂಗು ಆಗಿ ಬರುತ್ತೆ, ಕ್ಲೀನು ಆಗುತ್ತೆ ಮತ್ತು ನಮಗೆ ಜಿರಳೆಗಳನ್ನೋದು ಬರೋದಿಲ್ಲ. ಈ ರೀತಿ ಕ್ಲೀನಾಗಿ ಫ್ರಿಡ್ಜ್ ಮೇಲೆ, ಕೌಂಟರ್ ಟಾಪ್ ಮೇಲೆ, ಕಿಚನಲ್ಲಿ ಮತ್ತು ಗ್ಯಾಸ್ ಸ್ಟವ್ ಮೇಲೆ ಮತ್ತು ನಾವು ಯೂಸ್ ಮಾಡುವಂಥ ಟೇಬಲ್ಸ್ ಮೇಲೆ ಎಲ್ಲದರ ಮೇಲೇನೂ ನಾವು ಈ ರೀತಿ ಕ್ಲೀನಾಗಿ ಒರೆಸ್ಕೊಬೇಕು. ಈ ರೀತಿ ಒರೆಸ್ಕೊಂಡ್ರೆ ನಮ್ಗೆ ಜಿರಳೆಗಳು ಬರೋದಿಲ್ಲ ಮತ್ತು ಇರುವೆಗಳಂತೆ ಈ ರೀತಿ ಎಕ್ಸ್ಪೈರ್ಡ್ ಆಗಿರೋಂಥ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಇವೇನೂ ಬರೋದಿಲ್ಲ. ಮತ್ತು ನಮಗೆ ಆ ಟೇಬಲ್ಸು, ಫ್ರಿಡ್ಜು ಕೂಡ ತುಂಬ ಕ್ಲೀನಾಗಿ ಶೈನಿಯಾಗೆ ಕಾಣಿಸ್ತಾ ಇರುತ್ತೆ. ಈ ರೀತಿ ಮಾಡಿ ಇನ್ಯಾವ ಸ್ಪ್ರೇ ಕೂಡ ನಮಗೆ ಬೇಕಿಲ್ಲ. ಈ ವಾಟರ್ ಬದಲು ಈ ವಾಟರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಟೇಬಲ್ಸು, ಫ್ರಿಡ್ಜು ತುಂಬ ಕ್ಲೀನಾಗೆ ಕಾಣಿಸ್ತಾ ಇದೆ ಮತ್ತು ಜಿರಳೆ ಕೂಡ ನಮ್ಮ ಹತ್ರ ಕೂಡ ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ಟಿಪ್ ನಂಬರ್ 5, ನಾನಿಲ್ಲೊಂದು ಬೌಲನ್ನು ತಗೊಂಡಿದ್ದೀನಿ. ಆ ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಮತ್ತು ಇದು ಬಂದುಬಿಟ್ಟು ಸೋಪ್ಸು. ನಾವು ಯೂಸ್ ಮಾಡಿ ಚಿಕ್ಕ ಸೋಪ್ ಆಗೋಗಿರುತ್ತಲ್ಲ, ಆ ಚಿಕ್ಕದಾಗಿರೋ ಅಂಥದ್ದು ನಾವು ಯೂಸ್ ಮಾಡೋದು ಬೇಡ ಅಂತ ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕ್ದಿರ ನಾನು ಈ ರೀತಿ ಯೂಸ್ ಮಾಡ್ಕೊತಾ ಇದ್ದೀನಿ.
ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಸೋಪನ್ನು ಈ ರೀತಿ ಕರಗಿಸಿದ್ದೀನಿ. ಈ ರೀತಿ ಕರಗಿಸಿರೋ ಸೋಪನ್ನು ನಾವು ಹ್ಯಾಂಡ್ ವಾಶ್ ರೀತಿ ಮಾಡ್ಕೋಬೋದು. ನಾವು ಹ್ಯಾಂಡ್ ವಾಶನ್ನು ತಗೊತಾ ಇರ್ತೀವಲ್ಲ, ಒಂದೊಂದು ಟೈಮಲ್ಲಿ ಹ್ಯಾಂಡ್ ವಾಶ್ ಆಗೋಗಿರ್ಬೋದು, ಇಲ್ಲಾಂದರೆ ತಗೊಂದಿರೇ ಇರ್ಬೋದು. ಆ ರೀತಿ ಇದ್ದಾಗ ನಾವು ಈ ಟಿಪ್ಪನ್ನು ಬಳಸ್ಕೊಳ್ಳೋದ್ರಿಂದ ನಮಗೆ ಮನಿನೂ ಸೇವ್ ಆಗುತ್ತೆ. ಈ ರೀತಿ ಸೋಪ್ ಕೂಡ ವೇಸ್ಟ್ ಆಗದಿರ ಇರುತ್ತೆ. ಈ ಸೋಪನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು ಹ್ಯಾಂಡ್ ವಾಶ್ ರೀತಿ ಬಳಸ್ಕೋಬೋದು. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನನ್ನ ವೀಡಿಯೋಸನ್ನು ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋ ನಾನು ಏನು ಇರ್ತೀನಿ ಅಂತ ಅಲ್ಲಿವರೆಗೂ ನೋಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್.